ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಶಾಸಕ ಅನ್ನದಾನಿ ಜೊತೆ ಅಕ್ರಮ ಸಂಬಂಧದ ಆರೋಪ ಕೇಳಿಬಂದಿತ್ತಲ್ಲ, ಈ ಘಟನೆ ಬಳಿಕ ಆರೋಪಿತ ಮಹಿಳೆ ದಿಢೀರ್ ಅಂತ ಪ್ರತ್ಯಕ್ಷ ಆಗಿದ್ದಾರೆ. ಗಂಡನ ವಿರುದ್ಧವೇ ದೂರು ಕೊಟ್ಟಿದ್ದಾಳೆ ಮಹಿಳೆ. ಮಂಡ್ಯ ಎಸ್ಪಿಯನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ದಾಳೆ ವಿದ್ಯಾಲಕ್ಷ್ಮಿ. ಆತನ ಹೆಂಡತಿಯ ಹೆಸರು ವಿದ್ಯಾಲಕ್ಷ್ಮಿ. ದೂರು ಕೊಟ್ಟಿದ್ದಾರೆ. ಈಗ ಮಾಧ್ಯಮಗಳ ಮುಂದೆ ದೂರು ಕೊಟ್ಟ ನಂತರ ವಿದ್ಯಾಲಕ್ಷ್ಮಿ ಕಣ್ಣೀರನ್ನು ಹಾಕಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ಮಾಧ್ಯಮಗಳ ಮುಂದೆ ವಿದ್ಯಾಲಕ್ಷ್ಮಿ ಗಳಗಳನ್ನೇ ಕಣ್ಣೀರ್ ಹಾಕಿದ್ರು. ಪತಿ ಪ್ರಸನ್ನ ಕುಮಾರ್ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ರು. ಆತನ ಅಕ್ರಮ ಸಂಬಂಧದ ನೋವನ್ನ ಬಿಚ್ಚಿಟ್ಟಿದ್ದಾಳೆ ಹೆಂಡತಿ ವಿದ್ಯಾಲಕ್ಷ್ಮಿ. ಶಾಸಕರ ಜೊತೆ ತನ್ನ ಪತ್ನಿಗೆ ಅಕ್ರಮ ಸಂಬಂಧ ಇದೆ, ದಯವಿಟ್ಟು ನಂಗೆ ಡಿವೋರ್ಸ್ ಕೊಡ್ಸಿ, ಇಲ್ಲ ನ್ಯಾಯ ಕೊಡ್ಸಿ ಅಂತ ಗಂಡ ಗಳಗಳಗಳ ಅಂತ ನಾಯಕರುಗಳ ಕಾಲಿಗೆ ಬಿದ್ದು ಹತ್ತಿದ್ದ. ವಿಪರೀತ ವೈರಲ್ ಆಗಿತ್ತು, ಸುದ್ದಿ ಆಗಿತ್ತು ಆ ವಿಚಾರ. ಇದೀಗ ತನ್ನ ಪತಿ ವಿರುದ್ಧವೇ ಪತ್ನಿ ವಿದ್ಯಾಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ನನಗೂ ಮತ್ತು ಶಾಸಕರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನನಗೆ ಕೊಟ್ಟ ಕಿರುಕುಳದ ವಿರುದ್ಧ ತಿರುಗು ಬಿದ್ದೆ ಅನ್ನೋದಕ್ಕೆ ಈ ರೀತಿಯ ಆರೋಪ ಮಾಡಿದ್ದಾನೆ ನನ್ನ ಗಂಡ ಅಂತ ಅನಿಸ್ಕೊಂಡವನು. ನನ್ನ ಗಂಡ ಪ್ರಸನ್ನನೇ ಸರಿ ಇಲ್ಲ ಅಂತ ಪತ್ನಿ ವಿದ್ಯಾಲಕ್ಷ್ಮಿ ಕೂಡ ಇದೀಗ ಆರೋಪಗಳನ್ನು ಮಾಡಿದ್ದಾರೆ. ಹೊರಗಡೆಯಿಂದ ಬಂದರೆ ಸ್ಟಿಕ್ಕರ್ ಎಲ್ಲಿರುತ್ತೆ? ಬನೀನ್ ಇಲ್ಲ, ಒಳಗಡೆ ಇತ್ತು. ನಾನು ಕೇಳಿದ್ದಕ್ಕೆ ನಾನು ಮದುವೆ ಮನೆಗೆ ಹೋಗಿದ್ದೆ, ಎಲ್ಲೋ ಆಗಿರಬೇಕು. ಮೇಲೆ ಶರ್ಟ್ ಮೇಲೆ ಇರುತ್ತೆ, ಒಳಗಡೆ ಹೆಂಗೆ ಹೋಗುತ್ತೆ ಅಲ್ವಾ? ಮಾಡಿರೋದು ಕಂತ್ರಿ ಕೆಲಸಗಳೆಲ್ಲ ಇವನು. ನಾನು ಮನೆ ಒಳಗಿದ್ದವಳಿಗೆ ಹೆಂಗೆ ಈ ಥರ ಸಂಬಂಧ? ಬನ್ನಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನೊಂದಿರೋ ಮಹಿಳೆ ವಿದ್ಯಾಲಕ್ಷ್ಮಿನೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿದ್ಯಾಲಕ್ಷ್ಮಿ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್ ನಮಸ್ತೆ. ನಿಮ್ಮ ಗಂಡ ಮಾಡಿರುವ ಆರೋಪಗಳಿಗೆ ನಿಮ್ಮ ಸ್ಪಷ್ಟೀಕರಣ ಏನು? ಹಾ ಮೇಡಮ್, ನಿನ್ನೆ ನಾನು ಏನ್ ಹೇಳಿದೀನಿ ಅದೇನೇನೆ ಮಾತಾಡ್ತಿದ್ದೀನಿ. ಇವಾಗ 14 ವರ್ಷ ಆಗಿದೆ ನನ್ನ ಮದುವೆ ಆಗಿ. ಸರಿ. ಮತ್ತೆ ಮಧ್ಯದಲ್ಲಿ ಆ ಗಲಾಟೆ ಆಗಿ ಪ್ರತಿಯೊಂದು ಕೆಲಸಗಳು ಅವನು ಏನೆಲ್ಲ ಸ್ಟೋರಿ ಹೇಳಿದೀನಿ. ಅವನು ಸಾಕೋಕ್ಕಾಗದೆ ನನ್ನನ್ನು ರೋಡಲ್ಲಿ ಬಿಟ್ಟೋದವನು. 10 ವರ್ಷಗಳಿಂದ ಪತ್ತೆ ಇಲ್ಲ ಅವನು. ನಾನು ಅವ್ನ ಮೊದಲು 4 ಪ್ರಶ್ನೆಗಳು ಕೇಳ್ತೀನಿ ನಾನು ಅವನಿಗೆ. ಪ್ಲೀಸ್. ಮೊದಲನೇ ಪ್ರಶ್ನೆ ಬಂದು 10 ವರ್ಷ ಇಲ್ದಿದ್ದವನು ಸಡನ್ ಆಗಿ ಹೇಗ್ ಬಂದ ಇವಾಗ? ಎರಡನೇದು, ಇವಾಗ ಅವನು ನನ್ನನ್ನೇ ಹುಡುಕ್ತಾ ನಿಂತಿದ್ದಾನೆ. ನಾನು ಎಲ್ಲಿ ಹೋಗ್ತೀನಿ, ನಾನು ಎಲ್ಲಿ ಬರ್ತೀನಿ, ಇದೇ ಕೆಲಸ ಆಗ್ಬಿಟ್ಟಿದೆ ಅವನಿಗೆ. ಈ ಕೆಲ್ಸನೇ ಮಾಡ್ತಾ ನಿಂತಿರೋನು ಕೆಲ್ಸಕ್ಕೆ ಎಲ್ಲಿ ಹೋಗ್ತಾನೆ? ದುಡಿಮೆ ಇಲ್ಲ. ಇವನ್ ಇನ್ಕಮ್ ಯಾರು ಕೊಡ್ತಿದಾರೆ, ಎಲ್ಲಿಂದ ಬರ್ತಾ ಇದೆ? ಮತ್ತೆ ಮೂರನೇದ್ ಬಂದು ಇವನು ಕಾಲ್ ಲಿಸ್ಟ್ ಹಾಕ್ಸಿದಾನೆ. ಅದು ಅಫೆನ್ಸ್ ಅಲ್ಲ? ನನ್ನ ಪರ್ಮಿಷನ್ ಇಲ್ಲ, ಏನಿಲ್ಲ. ಇವನೇ ಕಾಲ್ ಲಿಸ್ಟ್ ತೆಗಿಸ್ತಾ, ಇವನು ತೆಗಿಸ್ಕೊಟ್ಟಿರೋದು ಯಾರು? ಮತ್ತೆ 4ನೇದು, ಈಗ ಡಿವೋರ್ಸ್ ಬೇಕು ಅಂತ ಕೋರ್ಟ್ಗೆ ಹೋಗ್ಬೇಕು. ನಿಮ್ ಮೀಡಿಯಾ ಮುಂದೆ ಹೇಗ್ ಬಂದ? ನಿಮಗೇನ್ ಅನುಮಾನ ಅಂತ? ನಿಮಗೇನ್ ಅನುಮಾನ? 14 ವರ್ಷದಿಂದ ಮದುವೆ ಆಗ್ತೀರಿ, 14 ವರ್ಷದಿಂದ ಮದುವೆ ಆಗ್ತೀರಿ, 10 ವರ್ಷದಿಂದ ಅವ್ರು ಕಾಣಿಸ್ಕೊಂಡೇ ಇರಲ್ಲ, ಈಗ ಬರ್ತಾ ಇದಾರೆ, ಕಾಲ್ ಲಿಸ್ಟ್ ಎಲ್ಲ ತೆಗ್ಸಿದಾರೆ, ಯಾರ್ ಪರ್ಮಿಷನ್ ಕೇಳಿ ತೆಗ್ಸಿದ್ರು ಅಂದ್ರಲ್ಲ, ನಿಮಗ್ ಏನ್ ಅನುಮಾನ? ಯಾರು ಮಾಡಿಸ್ತಾ ಇರ್ಬೋದು? ಮತ್ತೆ ಈಗ 6 ತಿಂಗಳಿಂದ ಯೂಟ್ಯೂಬ್ ಮಾಡ್ದ. ಯೂಟ್ಯೂಬ್ ಅಲ್ಲಿ ಬಿಟ್ಟ ಅವನು ಈ ಸೇಮ್ ವಿಡಿಯೋ ಎಲ್ಲ ಮಾಡಿ ಯೂಟ್ಯೂಬ್ ಬಿಟ್ಟು 15 ದಿನ ಪತ್ತೆ ಇಲ್ಲ. ಇವನನ್ನ ಎಲ್ಲಿ ಕರ್ಕೊಂಡೋಗಿ ಇರ್ಸಿದ್ರು? 15 ದಿನ ಆದ್ಮೇಲೆ ಇವನು ಹೊರಗಡೆ ಬಂದ. ನನಗ್ ಗೊತ್ತಿಲ್ಲ ಇವನು ಯಾರಿಗೋಸ್ಕರ ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ. ಇವ್ನು 10 ವರ್ಷ ಇಲ್ಲಿದ್ದವನು, ಇವನೇ ಡಿವೋರ್ಸ್ ಬೇಕು ಅಂತ ಹಾಕಿದಾನೆ. ಕೋರ್ಟ್ಗೆ ಬಂದಿಲ್ಲ. ಒಂದ್ಸರಿ ಬರ್ತಾನೆ, ನೆಕ್ಸ್ಟ್ ಬರಲ್ಲ. ಮಗು ಬೇಕು ಅಂತ ಬರ್ತಾನೆ. ಮಗುದೇನ್ ಮೇಂಟೆನೆನ್ಸ್ ಕಟ್ಕೊಂಡು ಹೋಗಪ್ಪ, ಇಷ್ಟು ವರ್ಷ ಎಲ್ಲಿದೆ ನೀನು ಅಂತ ಅಲ್ಲಿ ಕೇಳಿದ್ರು ಕೋರ್ಟಲ್ಲಿ. ಏನೂ ಇಲ್ಲ ಅಂದ್ಮೇಲೆ ಮಗು ಹೆಂಗ್ ಕಳ್ಸಕ್ಕಾಗತ್ತೆ ಸರ್? ಇನ್ಮೇಲೆ ನಾವು ಕಳಿಸ್ಕೊಡ್ತೀವಿ.
ತಿಂಗ್ಳಿಗೆ ಪರ್ಮಿಷನ್ ಕೊಡ್ತೀವಿ ನೀನ್ ನೋಡಕ್ಕೆ. ಸರಿ ಏನಿದೆ ಮಗುದು ಎಜುಕೇಶನ್ ಅದೇನ್ ನೋಡ್ಕೊಳಪ್ಪ ಅಂದ್ರೆ ನೆಕ್ಸ್ಟ್ ಪಾರ್ಟಿನೇ ಇಲ್ಲ. ಅದು ಕೇಸನು ವಜಾ ಆಯ್ತು. ಈಗ ಮಗು ಬೇಕು ಅಂದೋನ್ ಬರಲ್ಲ, ಈಗ ನಂದು ಡೈವರ್ಸ್ ಬೇಕು ಅಂದೋನು, ಈಗ ಅವ್ನು ಮದ್ವೆ ಆಗ್ಬೇಕು ಅಂತಿದ್ದಾನಲ್ಲ, ಇಷ್ಟು ವರ್ಷ ಬೇಕಿತ್ತ ಅವನ್ಗೆ. ಅಲ್ಲ ಈಗ ಅವ್ರು ಹೆಂಗ್ ಬಂದು ನೇರವಾಗಿ ಇಂತಿಂತವ್ರ ಜೊತೆನೆ ಹಿಂಗೆ ಅಂತ ಆರೋಪ ಮಾಡಿದ್ರು, ನಿಮ್ಗೂ ನಿಮ್ ಅನುಮಾನಗಳನ್ನ ನೀವು ಹೊರಗೆ ಹಾಕ್ಬೋದು. ಯಾಕೆ ಹಿಂಗ್ ಮಾಡ್ತಾ ಇದಾರೆ, ನಿಮ್ಗೆ ಏನೋ ಒಂದಿದೆ, ನೀವು ಒಂದ್ ಹಿಂಟ್ ಇಟ್ಕೊಂಡಿದೀರಿ ಯಾರೋ ಮಾಡಿಸ್ತಾ ಇರ್ಬೋದು ಅಂತ. ಅನುಮಾನ ಏನು ಈಗ ಮಾಡ್ತಿಲ್ಲ ಅಂತ ಅಂದ್ರೆ ಗೊತ್ತಿಲ್ಲ ಇವ್ನಿಂದ ಯಾರಿದ್ದಾರೆ ಅಂತ. ನಾನ್ ಇವ್ನಿಂದ ಗಂಡ ಹೆಂಡತಿ ವಿಚಾರ ಬಂದಾಗ ಇನ್ನೊಬ್ರು ಹಿಂದೆ ನಿಂತ್ಕೊಂಡು ಏನ್ ಮಾಡ್ಸಬಹುದು? ಅವ್ರ ಫ್ಯಾಮಿಲಿ ಅವರ ಅಥವಾ ಇಲ್ಲೂ ಕೂಡ ಪೊಲಿಟಿಕಲ್ ಸ್ಟ್ರಾಟಜಿ ಏನಾದ್ರು ಆಗ್ತಾ ಇದೆಯಾ? ಹೇಳ್ತಿರೋದು ಪೊಲಿಟಿಕಲ್ ಇದು. ಯಾಕೆ ಅಂದ್ರೆ ಅವರು ಈಗ ಒಂದು ಕ್ಷೇತ್ರದ MLA ಅಂದ್ರೆ ಅಲ್ಲಿ ಲೋಕಲ್ ಅಲ್ಲಿ ಏರಿಯಾಗಳು ನಮ್ಗೆ ಗೊತ್ತೇ ಇರುತ್ತೆ, ನಾವ್ ಹಳ್ಳಿಯವರು ಅಲ್ಲ. ಈಗ ಫೋನ್ ಕಾಲು ಅಂತಾನೆ ಇದ್ದಾನೆ. ಈಗ ಒಂದ್ ಫೋನ್ ಅದು ಎಷ್ಟು ವರ್ಷದ ತೆಗ್ದಿರೋದು ಅವನು. ನಾನು ಇವನಿಂದ ನಾನು ಅಲ್ಲಿ ಕೆಲಸ ಕೇಳಿರ್ಕೆ ಮಾಡಿರ್ತೀನಿ ಏನೋ, ನನ್ಗೆ ಅದು ನೆನಪೇ ಇಲ್ಲ. ಅದು ಬಿಟ್ಟು ಅವ್ರಿಗೂ ನನ್ಗೆ ಯಾವ್ದು ಸಂಬಂಧ ಇಲ್ಲ. ಇವನು 10 ವರ್ಷದಿಂದ ಎಲ್ಲೋಗಿದ್ದ, ಏಕಾಏಕಿ ಬಂದು ಇಷ್ಟೆಲ್ಲಾ ಮಾಡಿ ಮೀಡಿಯಾ ಮುದ್ದೆ ಬಂದು ಏನಕ್ಕೆ ಮಾಡದ? ಇದ್ರ ಮಧ್ಯೆ ನಾನು ಮಹಿಳಾಕ್ಕೂ ಕಂಪ್ಲೇಂಟ್ ಮಾಡಿದ್ದೀನಿ. 6 ತಿಂಗಳಾಯ್ತು, ಅವರು ಯಾವುದೇ ಕ್ರಮ ತಗೊಂಡಿಲ್ಲ. 4-5 FIR ಆಗಿದೆ, ಅದು ಇಲ್ಲ. ನಾನು ಮತ್ತೆ ಸುಳ್ಳು ಕೇಸ್ ಹಾಕಿದಿರ ಅಂತ ಹೇಳಿದಾನೆ. ನಿಮ್ಮ ಹೋರಾಟ ಮುಂದುವರಿಬೇಕು ಅಂದ್ರೆ ವಿದ್ಯಾಲಕ್ಷ್ಮಿ ಅವರು, ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ, ನಿಮ್ಮ ಹೋರಾಟ ಮುಂದುವರಿಬೇಕು ಅಂದ್ರೆ, ನ್ಯಾಯಯುತವಾಗಿ ನಿಮಗೆ ಅದಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ, ಜನ ಅದನ್ನ ನಂಬಬೇಕು ಅಂದ್ರೆ, ನಿಮ್ಮ ಯಜಮಾನ ಏನೇನ್ ಹೇಳಿದ ಅಂದ್ರೆ ಹೇಳಿದಾರೆ ಇಂತಿಂತ ಆರೋಪಗಳು ಅಂತ, ಅಂಡ್ ನೀವೇನ್ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರಿ ಅದನ್ನ ನೇರವಾಗಿ ಹೇಳ್ಬಿಡ್ಬೇಕು. ಇಂತಿಂತವ್ರೆ ಅವ್ರಿಂದ ಇದಾರೆ, ಹೆಂಗ್ ಮಾಡಿಸ್ತಾ ಇದಾರೆ ಅಂತ. ನೀವು ಯಾರೋ ಇರ್ಬೋದು ಅಂದ್ರೆ ನಿಮ್ ಬಗ್ಗೆ ಅನುಮಾನದಿಂದ ಯಾಕೆ ಅಂದ್ರೆ ಇವನಿಂದ ನಾನ್ ತಿರುಗ್ತಾ ಇಲ್ಲ. ಇವನಿಂದ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ, ನಾನು ಯಾರು ಇದಾರೆ ಅಂತ ನಾನು ಅಂದ್ರೆ ನಾನು ಅವ್ರು ಪೊಲಿಟಿಕಲ್ ನಂಗೆ ಗೊತ್ತಿರ್ಬೇಕು. ನನಗ್ ಗೊತ್ತಿಲ್ಲ, ಯಾಕೆಂದ್ರೆ ನಾನೇನ್ ರಾಜಕೀಯದವಳಲ್ಲ, ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ. ಇವನು 10 ವರ್ಷದಿಂದಾನೆ ಏಕಾಏಕಿ ಬಂದು ಇವ್ನು ಏನಕ್ಕೆ ಮಾಡ್ತಿದ್ದಾನೆ, ನಾನು ಅದೇ ಹೇಳ್ತಿರೋದು. ಇವನು ನನ್ನನ್ನೇ ಹುಡಿಕೊಂಡು ನಿಂತಿದ್ದಾನೆ ಅಂದ್ರೆ ಇನ್ಕಮ್ ಇಲ್ಲ. ಇವನು ಯಾರು ಕೊಡ್ತಿದಾರೆ ಇವ್ನು ಇನ್ಕಮ್? ಈ ಕಾಲ್ ಲಿಸ್ಟ್ ತೆಗ್ಸಕ್ಕೆ ನಿಮ್ಗೆ ಗೊತ್ತಿದೆ, ಅದಕ್ಕೊಂದು ಪ್ರೊಸೀಜರ್ ಇದೆ. ಇಂಥವ್ರೆ ತೆಗಿಬೇಕು, ಇಂಥದೇ ಕೆಲಸ ಆದಾಗ ಮಾತ್ರ ತೆಗಿಬೇಕು. ಇವನ್ ಹೆಂಗ್ ತೆಗಿಸ್ತಾ? ಇದನ್ನ ತೆಗೆದ್ಕೊಟ್ಟಿರೋದು ಯಾರು? ಈಗ ನಾನು ಹೇಳ್ತೀನಿ, ನಿನ್ ಕಾಲ್ ಲಿಸ್ಟ್ ಬಂದೆ ನಾನು. ಇವಂದು ಅಫೇರ್ ಇತ್ತು, ನನ್ ಮದ್ವೆ ಆದಾಗ ಹೊಸದ್ರಲ್ಲಿ 1 ಮಂತ್ ಅಲ್ಲಿ ನಾನು ಅವ್ನ ಫೋನಲ್ಲಿ ನೋಡಿದೀನಿ. ಅವನ್ ಕೆಲಸ ಮಾಡೋ ಹತ್ರನೇ ಹೆಸರು ವೀಣಾ ಅಂತ. ವೀಣಾ, ಅದು 2 ಹುಡುಗಿರು, ವೀಣಾ ವಾಣಿ ಅಂತೇಳಿ. ಇವನು ವೀಣಾ ಅನ್ನೋಳಿಂದ ತುಂಬಾ ಚಾಟಿಂಗ್ ಎಲ್ಲ ಇತ್ತು. ನಾನು ಅವ್ರ ಅಪ್ಪನ ತೋರ್ಸಿದೀನಿ, ಆಯ್ತಾ. ತೋರ್ಸಿ ಅದರಿಂದ ಗಲಾಟೆ ಶುರುವಾಗಿದ್ದು. ನಾನು ಅಲ್ಲಿಂದ ಗಲಾಟೆ ಮಾಡ್ಕ ಊರಿಗೆ ಬಂದೆ. ಮತ್ತೆ ಅವ್ರ ಅಪ್ಪ ಅಮ್ಮ ಬಂದ್ರು. ಅವ್ರ ಅಪ್ಪ ಎಲ್ಲ ಹೇಳಿದಾರೆ ಇವನ್ ಬಗ್ಗೆ, ಏನೆಲ್ಲ ಮಾಡ್ತಿದ್ದಂತ. ಹೌದು, ಅವ್ನ್ ಮನೆಗೆ ಬರ್ತಿರ್ಲಿಲ್ಲ 1 ವಾರದಿಂದ, ಮದ್ವೆ ಆದ್ಮೇಲೆ ಸರಿ ಹೋಗ್ತಾನೆ ಅಂತ ಮಾಡಿದ್ವಿ ಕಣವ, ಈಗ ನೀನ್ ಸರಿ ಮಾಡ್ಕೋಬೇಕು ಅಂತೇಳಿ. ನಾನು ಅದೇ ಹೇಳಿದೀನಿ. ಹಂಗಂತೇಳಿ ಕಂಡೋರ್ ಮಕ್ಕಳನ್ನ ಬಾವಿ ತಳ್ಳಿದ್ರಿ ಈ ತರ ಇರೋನು. ಇವನ್ಗೂ ಅದೇ ಹೇಳಿದೆ, ಮದ್ವೆಗೆ ಮುಂಚೆ ಏನಾಗಿರೋ ಈಗ ಕರೆಕ್ಟ್ ಆಗಿರೋ ಅಂತ. ನಾನೇನೆಲ್ಲ ಹೇಳಿದೀನಿ ಅದನ್ನ ನನಗೆ ಉಲ್ಟಾ ಮಾಡಿದಾನೆ ಇವನು. ಈಗ ನನ್ಗೆ ಈಗ ಇವನ್ ಕಾಲ್ ಲಿಸ್ಟ್ ಹೆಂಗ್ ತೆಗ್ಸಿದ್ರು ನನಗೂ ಬೇಕಲ್ವಾ? ಈಗ ವಿರುದ್ಧವಾಗಿ ಮಾಡ್ತಾ ಇರೋ ಷಡ್ಯಂತ್ರನ ಅದಕ್ಕೆ ನಿಮ್ಮನ್ನ ತಗ್ಲಾಕ್ಸೋಕೆ ನಿಮ್ಮ ಪತಿಯನ್ನ ಬಳಸ್ಕೊಂಡ್ರ? ಹಿಂಗಿರ್ಬೋದಾ? ಇರ್ಬೋದು ಅನುಮಾನ ನಿಮ್ಗೆ? ಖಂಡಿತ ಇರ್ಬೋದು. ಅದೇ ಅನುಮಾನ ನನ್ಗಿರೋದು. ಇವನು ಈ ತರದ್ ಏನೇ ಇದ್ರು ನೇರವಾಗಿ ಮಾತಾಡಿ ಜನ ಅವಾಗ ನಂಬ್ತಾರೆ ಅಂತ. ಇಲ್ಲಾಂದ್ರೆ ನೀವು ಹಿಂಗಿರ್ಬೋದು ಹಂಗಿರ್ಬೋದು ಅಂದ್ರೆ ಇವರಿಗೆ ಕ್ಲಾರಿಟಿ ಇಲ್ಲ ಅಂತ ಇವಾಗ ಅವ್ನು ಬಂದಿಲ್ಲ 10 ವರ್ಷದಿಂದ. ಈಗ ಹೇಳಿ ಮೇಡಮ್, ಒಂದ್ ಮಗು 2 ವರ್ಷದ ಮಗು ಬಿಟ್ಟೋದವನು ಇಷ್ಟು ವರ್ಷ ಬರ್ದಾನೆ. ಇವಾಗ ನನ್ ಮಗು ಬೇಕು ಅಂತಂದ್ರೆ ಮಗು ಹೋಗುತ್ತಾ? ಈ ಮೀಡಿಯಾ ಮುಂದೆನೆ ನೀನ್ ಬರ್ಬೇಕು ಅಂದ್ರೆ ಇದಕ್ಕೆ ಯಾರೋ ಮಾಡಿಸ್ತಿದಾರೆ ಅಂತಾನೆ ನನಗೆ ಅನುಮಾನ ಬರ್ಬೇಕಲ್ವಾ? ನಾನು ಕೋರ್ಟ್ಗೆ ಇವನೇ ಹಾಕಿದ್ದು. ನಾನು ಹೋಗಿದ್ದೀನಿ ಕೋರ್ಟ್ಗೆ, ಎಷ್ಟು ಸರಿ ಹೋಗಿದ್ದೀನಿ ಕೇಳಿ. ಅವರು ಲಾಯರನ್ನೇ ಮಾತಾಡಿದಾರೆ. 1 ಸರಿ ಬಂದವನು ನೆಕ್ಸ್ಟ್ ಇನ್ ಬರೋದೇ ಇಲ್ಲ. ಈಗ ನಾನು ಕೋರ್ಟ್ಗೆ ನಾನು ಲಾಯರ್ಗೆ ದುಡ್ಡು ಕಟ್ಕೊಂಡು ಹೋಗ್ಲಾ, ನನ್ ಮಗು ಎಜುಕೇಶನ್ ನೋಡ್ಕೊಂಡು ಹೋಗ್ಲಾ ನಾನು? ಮತ್ತೆ ಈಗ ನಾನ್ ಮದ್ವೆ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ನಾನು ತಗೊಂತಿದ್ದೆ. ನಾನು ಒಂದ್ರಲ್ಲೇ ನರಕ ನೋಡಿದೀನಿ, ಇನ್ನೊಂದ್ ಬೇಕಾ? ನನಗ್ ನನ್ ಮಗು ಇದಾನೆ, ನನ್ ಮಗನೇ ನನ್ ಪ್ರಪಂಚ ಆಗಿದ್ದಾನೆ. ನನಗ್ ಬೇಡ, ಅದ್ರ ಅವಶ್ಯಕತೆ ಇಲ್ಲ. 13 ವರ್ಷ ಮೇಡಮ್, 13 ವರ್ಷ. ಈಗ ಬಂದು ಬಾ ಅಂದ್ರೆ ಯಾವ್ದಾರು ಒಂದ್ ಮಗು ಹೋಗುತ್ತಾ? ನಿಮ್ ಮನೆಯವ್ರು ಏನ್ ಹೇಳ್ತಾರೆ ಇನ್ಸಿಡೆಂಟ್ ಬಗ್ಗೆ ವಿದ್ಯಾಲಕ್ಷ್ಮಿ ಅವರು? ಅದೇ ಹೇಳುದು. ಇವಾಗ ಏನ್ ಅವನು ನನ್ನ ಹತ್ರ ಇದುವರೆಗೆ ಬಂದ್ ಮಾತಾಡಿಲ್ಲ. ಈಗ ಮಗು ನನ್ನ ಹತ್ರ ಇದೆ, ನನ್ನ ಹತ್ರ ಬರ್ಬೇಕು ಅವನು ಅಲ್ಲ. ಅದು ಇಲ್ಲ, ಕೋರ್ಟ್ ಹತ್ರ ಬರ್ಬೇಕು. ಮಗುದು ಅವ್ರು ಹೇಳಿದಾರೆ ಇಷ್ಟು ವರ್ಷ ಇಲ್ಲಿದ್ದಾನು, 1 ವರ್ಷದಿಂದ ಆಕ್ಟಿವ್ ಆಗಿರೋದು. ನೀವೇನ್ ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಮಾಡಿಲ್ಲ ಅಲ್ವಾ? ನಿಮ್ಮನ್ ಫೋನ್ ಮುಖಾಂತರನು ಸಂಪರ್ಕ ಮಾಡ್ಬೋದಿತ್ತೇನೋ ಅಲ್ವಾ? ಅದೇ ಹೌದೌದು, ಸೇಮ್ ಈ ನಂಬರ್ ಎಷ್ಟು ವರ್ಷದಿಂದ ಇದು ಮಾಡ್ತಿದೀನಿ, ಇದೇ ನಂಬರ್ ಇದೆ ನನ್ನ ಹತ್ರ. ನಾ ಊರ್ ಗೊತ್ತಿಲ್ವಾ ಅವನಿಗೆ?
ಬಂದು ಮಗು ನೋಡ್ಕೊಂಡು ಹೋಗಿದ್ರೆ ನಾನು ಬೇಡ ಅಂತ ಹೇಳ್ತಿದ್ನ. ಮಗು ಬಂದು ನೋಡಿಲ್ಲ ಇಷ್ಟು ವರ್ಷನೂ ನಾವ್ ಸತ್ತಿದೀವ ಬದುಕಿದೀವ ಅಂತ ನೋಡಿಲ್ಲ. ಏಕಾಏಕಿ ಬಂದು ಇದೆಲ್ಲ ಬಂದು ಮೀಡಿಯಾ ಮುಂದೆ, ಈಗ ಮೀಡಿಯಾನ 15 ವರ್ಷದಿಂದನೂ ಇತ್ತು, ಅವಾಗಿಂದ ಮಾಡ್ದಿದ್ದವನು ಈಗ ಏನಕ್ ಬಂದ? ಅದು ಮೊನ್ನೆನೇ ಏನಕ್ ಓಕೆ, ಈಗ ಏನ್ ಸ್ಟೆಪ್ ತಗೋಬೇಕು ಅನ್ಕೊಂಡಿದೀರಿ ಮುಂದಕ್ಕೆ? ಇದಕ್ಕೆಲ್ಲ ಕಾನೂನು ಪ್ರಕಾರನೇ ಹೋಗ್ತೀನಿ ಮೇಡಮ್. ಇವಾಗ ವರದಕ್ಷಿಣೆ ಕೇಳನೆ, ಈಗ ಅಲ್ಲಿ ಸ್ಟೇಷನ್ ಹತ್ರನ ಏನೇನ್ ಕೊಟ್ಟಿದ್ದೀನಿ, ಏನ್ ಸುಳ್ಳು ಕೇಸು ಅಂತ ಹೇಳಿದಾನೆ, ಈ 20 ಲಕ್ಷ 30 ಲಕ್ಷ ಕೇಳ್ತಿದಾರೆ ಅಂತ ಹೇಳಿದಾನೆ. ಅದು ಮೇಂಟೆನೆನ್ಸ್ ಹೋದಾಗ ಅದು ಬರುತ್ತೆ. ನಾನ್ ಕೇಳಿಲ್ಲ, ಅಲ್ಲಿ ತನಕ ನಾವು ಇನ್ನ ಹೋಗೇ ಇಲ್ಲ. ಇವನೇನು ಸುಳ್ಳು ಹೇಳ್ಕೊಂಡು ಬರ್ತಿದ್ದಾನೆ ನನ್ನ ಮೇಲೆ ಆರೋಪ ಮಾಡಿರೋದು. ಇವನು ಸಾಧ್ಯ ನಾನು ರೋಡಲ್ಲಿ ಬಿಟ್ಟೋದವನು. ನನ್ ಒಡವೆಗಳೆಲ್ಲ ಕಿತ್ಕೊಂಡು 1 ತಿಂಗಳು ಟೈಮ್ ತಗೊಂಡ. ಇಷ್ಟು 10 ವರ್ಷ ಆಗಿದೆ, ಯಾಕೆ ತಂದು ಕೊಟ್ಟಿಲ್ಲ? ಈಗ ನಾನ್ ಬೇಡ, ನನ್ ಮಗು ಬೇಡ ಅಂದ್ಮೇಲೆ ನನ್ ಒಡವೆ ಏನೈತಿ ಇವನಿಗೆ? ನಾನು 10 ವರ್ಷದಿಂದ ಮೇಡಮ್ ನನ್ನಿಂದ ಅವನು ತೊಂದರೆ ಆಗಿದ್ಯಾ ಕೇಳಿ. ನಾನು ಅವನ ಹೆಸರು ಕೂಡ ನಾವು ಬಳಸಲ್ಲ. ಈಗ ಬಂದಿದ್ದಾಯ್ತು, ನಾನು ಹೇಳಿದೆಲ್ಲ. ಈಗ ಯಾರ್ದೋ ಬಗ್ಗೆ ಅನುಮಾನ ಅಂತ ಹೇಳಿದ್ರಲ್ಲ, ಅವ್ರಗಳ ಹೆಸರೇನಾದ್ರು ಒಂದಿಬ್ರು ಇವ್ರು ಇರ್ಬೋದು ಅಂತ ಪ್ರಸ್ತಾಪ ಮಾಡ್ಬೋದು? ಅವ್ನು ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ಒಂದ್ ಕಳ್ಳನ್ ತರ ಹೋಗ್ತಾನೆ. ಈಗ ನಮ್ ಮುಂದೆ ಫೇಸ್ ಟು ಫೇಸ್ ಬಂದ್ರೆ ನಾವ್ ಮಾಡ್ಬೋದು. ಸೊ ನಿಮ್ ಯಜಮಾನ್ರಿಗೆ ಕೆಲ್ಸ ಕಾರ್ಯ ಇಲ್ಲ, ಆದ್ರೂ ಇಂತ ಕೆಲ್ಸಗಳನ್ನ ಮಾಡೋದು ಯಾರೋ ಹಿಂದೆ ಬಿಟ್ಟಿದ್ದಾರೆ. MLA ವಿರೋಧಿ ಇರ್ಬೋದು ಅಂತ ಅಲ್ಲ, ಸಾರಿ, ಮಾಜಿ MLA ವಿರೋಧಿಗಳಿರ್ಬೋದು ಅಂತ ನಿಮ್ ಅನುಮಾನ? ಅದು ಇರ್ಬೋದು, ಯಾರು ನೋಡೋಣ. ಓಕೆ, ನೀವು ಲೀಗಲ್ ಆಗಿ ಫೈಟ್ ಮಾಡ್ತಾ ಇದೀರಿ, ಆ ರಿಸಲ್ಟ್ ಏನ್ ಸಿಗುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಇಷ್ಟು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ.